ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಸುಖಮಜಮನಪಾದಂ ಮುಕ್ತುಪಾದಂ ವಿಮಾಜಂ ನೃಹಜಮಹಮಮೇಜಂ ಛೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಹ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಭೀಷ್ಮಾಚಾರ್ಯರು ಪಾಂಡವರಿಗೆ ಅನೇಕ ವಿಷಯಗಳನ್ನ ತಿಳಿಸ್ತಾ ಬಂದ್ರು. ಕೊನೆಗೆ ಈಗ ಮುಕ್ತಾಯದ ಹಂತಕ್ಕೆ ಬಂದಿದ್ದಾರೆ. ಮುಕ್ತಾಯ ಮಾಡ್ತಾ ಅವರು ಧರ್ಮರಾಜನಿಗೆ ಹೇಳುವಂತ ಮಾತು ಅದೀಗ ಬರ್ತಾ ಇದೆ. 24ನೇ ಶ್ಲೋಕ. ತಸ್ಮಾತ್ ಜಗತ್ ದೈವತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನುವಿಹಿತೋ ನಾಥಾಃ ನಾಥ ಪಾಹಿ ಪ್ರಜಾಃ ಪ್ರಭೋ. ತಸ್ಮಾತ್ ಅಂದ್ರೆ ಇಲ್ಲಿವರೆಗೆ ಕೃಷ್ಣನ ಮಹಿಮೆಯನ್ನ ಹೇಳ್ತಾ ಬಂದ್ರು. ಸಾಮಾನ್ಯನಾದ ಕೃಷ್ಣನಲ್ಲ ಇವನು, ಇಡೀ ಜಗತ್ತನ್ನ ಕಾಪಾಡುವಂತ ಕೃಷ್ಣ. ಆದ್ರಿಂದ ಭರತರ್ಷಭ, ಭರತ ಕುಲದಲ್ಲಿ ಹುಟ್ಟಿದ ಶ್ರೇಷ್ಠ ರಾಜನಾದ ಧರ್ಮರಾಜ, ನೀನು ದೈವತಂತ್ರಂ ವ್ಯವಸ್ಯ. ಇದೆಲ್ಲ ಇಡೀ ಜಗತ್ತು ಏನೇನ್ ಕಾಣ್ತಾ ಇದೆ ನಮ್ಮ ಕಣ್ಣಿಗೆ, ಆ ಇಡೀ ಜಗತ್ತು ಆ ಭಗವಂತನ ಅಧೀನಕ್ಕೆ ಒಳಗಾಗಿದೆ. ಎಲ್ಲ ಭಗವಂತನ ಅಧೀನತೆಗೆ ಒಳಗಾಗಿರೋ ಜಗತ್ತಿದು. ಆದ್ರಿಂದ ನಮಗೆ ತಲೆಯಲ್ಲಿ ಏನಿರ್ಬೇಕು ಮೊದಲು ಅಂದ್ರೆ, ಪ್ರತಿಯೊಂದು ವಸ್ತು ಆ ಭಗವಂತನ ಆಡಳಿತಕ್ಕೆ ಒಳಪಟ್ಟಿದೆ. ಎಲ್ಲ ಭಗವಂತನೇ ನೋಡ್ಕೊಳ್ಳೋದು. ಅವನು ಪ್ರೇರಣೆ ಮಾಡ್ದ ಅದಾಗತ್ತೆ ಕೆಲಸ. ಎಲ್ಲಾ ಕಡೆ ಅವನೇ ಇದ್ದು ಎಲ್ಲರ ಒಳಗಡೆ ಸಕಲ ಜಗತ್ತನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ ಪರಮಾತ್ಮ. ಹಾಗಾಗಿಯೇ ಅವನು ಹೇಗೆ ಹೇಳ್ತಾನೋ ಅದನ್ನು ನಾವು ಪಾಲಿಸೋದು ನಮ್ಮ ಕರ್ತವ್ಯ. ತಸ್ಯ ಅನುವಿಹಿತ, ಅನುವಿಹಿತ ಅಂದ್ರೆ ಅವನು ಹೇಗ್ ಹೇಳ್ತಾನೋ ಹಾಗೆ ಮಾಡೋದು. ಅಂದ್ರೆ ಭಗವಂತ ಎಲ್ಲಿ ಬಂದು ಹೇಳ್ತಾನೆ ನಮ್ಗೆ. ಆಗೇನೋ ಕೃಷ್ಣ ಇದ್ದ, ಪಾಂಡವರಿಗೆ ಸೂಚಿಸಿದ, ಹೀಗ್ ಮಾಡಿ ಹಾಗೆ ಮಾಡಿ ಎಲ್ಲ ಆಚರಣೆ ಮಾಡಿದ್ರು. ನಮಗ್ ಯಾರು ಹೇಳ್ತಾರೆ ಅಂದ್ರೆ, ನೋಡಿ ಭಗವಂತ ಗ್ರಂಥದ ಮುಖಾಂತರ ತಿಳಿಸ್ತಾ ಇದ್ದಾನೆ ನಮ್ಗೆ. ಅದಕ್ಕೆ ಹೇಳ್ತಾರೆ, ಆ ಭಗವಂತ ಹೇಳಿರೋದು ಏನು ಅಂದ್ರೆ ಶ್ರುತಿ ಸ್ಮೃತಿ. ಒಂದು ವೇದದ ಮುಖಾಂತರ ತಿಳಿಸಿದಾನೆ, ಮತ್ತೊಂದು ಅನೇಕ ಪುರಾಣಗಳಿದೆ, ಬೇಕಾದಷ್ಟು ರೀತಿಯಲ್ಲಿ ನಮಗೆ ತಿಳಿಸಿದಾನೆ. ಆ ತಿಳಿಸಿದ ಪ್ರಕಾರ ಯಾವುದೇ ಒಬ್ಬ ಸಾತ್ವಿಕ ಆ ಕೃಷ್ಣನ ಭಕ್ತನಾದವನು ಏನ್ ಮಾಡ್ಬೇಕು? ಭಗವಂತನ ದ್ವೇಷಿಗಳು ಅಂತಾದ್ರೆ ಅವರ ನಿಗ್ರಹ ಮಾಡಿ ಬರ್ಬೇಕು. ಯಾರೋ ಒಬ್ರು ದೇವ್ರ ಬಗ್ಗೆ ಬೈತಾನೆ ಇದ್ರು, ನಾವು ಆರಾಮಾಗಿ ನಾವು ನಗ್ತಾ ನಗ್ತಾ ಕೇಳ್ಕೊಂಡ್ ಬಂದ್ರೆ ಉಪಯೋಗ ಇಲ್ಲ.
ಅವನಿಗೇನೋ ಒಂದು ಮಾತಾಡೋರು ಬರ್ಬೇಕು, ಕನಿಷ್ಠ ಪಕ್ಷ ಮಾತಿನ ಮುಖಾಂತರನಾದ್ರೂ ಏನೋ ಒಂದು ನಿಗ್ರಹ ಅವನನ್ನು ಸೋಲಿಸಿ ಬರ್ಬೇಕು. ಮತ್ತೆ ಒಳ್ಳೆಯವರಾದ್ರೆ ಕೈ ಬಿಟ್ಟು ಬಿಡೋದು, ಒಳ್ಳೆಯವ್ರನ್ನ ಕಾಪಾಡೋದೇ ಇಲ್ಲ. ದುಷ್ಟರಾದ್ರೆ ಅವ್ರ ಏನಾದ್ರು ನಮ್ಗೆ ಅಪಾಯ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಕಾಪಾಡೋದು, ಒಳ್ಳೆಯವ್ರನ್ನ ಬಿಟ್ಟು ಬಿಡೋದು. ಈ ತರ ಅಲ್ಲ. ಭಗವಂತನ ಅನುಗ್ರಹ ನಮ್ಗಾಗಬೇಕು ಅಂದ್ರೆ ಅವನ ಭಕ್ತರ ಪೋಷಣೆ ಜೊತೆಗೆ ಅವನ ದ್ವೇಷಿಗಳ ನಿಗ್ರಹ ಎಲ್ಲ ಮಾಡ್ಬೇಕು. ಇಷ್ಟೆಲ್ಲ ಮಾಡ್ತೀವಿ ಅಂತ ಆದ್ರೆ ಆಗ ಅವನ ಆಜ್ಞೆ ರೂಪದಲ್ಲಿರೋ ಈ ಪುರಾಣ ಅದು ಇದು ಎಲ್ಲ ಕೇಳ್ದಂತಾಯ್ತು. ಅದೆಲ್ಲ ಭಗವಂತನ ಆಜ್ಞೆ ಅಂತೆ. ಆಜ್ಞೆ ಅಂದ್ಮೇಲೆ ನಾವು ಪ್ರಶ್ನಿಸೋ ಹಾಗಿಲ್ಲ. ದೊಡ್ಡವರು ಮನೇಲಿ ಮಾತು ಹೇಳ್ತಾರೆ, ಈಗೆಲ್ಲ ನಾವು ಪ್ರಶ್ನೆ ಕೇಳೋರೆಲ್ಲ ಕೇಳೋದಿದೆ, ಕೇಳ್ಬೇಕು ನಿಜ. ಕೆಲವುದಕ್ಕೆಲ್ಲ ಇರಲ್ಲ. ಅವ್ರೇನ್ ಹೇಳ್ತಾರೆ ಆಜ್ಞೆ ಮಾಡಿದ್ದಕ್ಕೆ ಹಾಗೆ ಪಾಲನೆ ಮಾಡ್ಕೊಂಡು ಹೋಗ್ಬೇಕು, ಅದ್ ನಮ್ಮ ಕರ್ತವ್ಯ. ಆತರ ಭಗವಂತನ ಆಜ್ಞೆ ಅಂದ್ರೆ ವಿಚಾರ ಮಾಡ್ಲೇಬಾರ್ದು. ಅವನು ಯಾವ ರೀತಿ ತಾನು ಆಜ್ಞೆ ಮಾಡಿದಾನೆ ಅಂತ ಆಜ್ಞೆಯನ್ನ ಪರಿಪಾಲಿಸೋದಷ್ಟೇ ನಮ್ಮ ಕರ್ತವ್ಯ. ಅದನ್ನು ಮಾಡ್ಬೇಕು. ಅಂದ್ರೆ ಅಧರ್ಮದ ಬಗ್ಗೆ ನಮ್ಮ ಬುದ್ಧಿಯನ್ನ ಹಾಕದೇನೆ ಧರ್ಮದ ಬಗ್ಗೆ ನಮ್ಮ ಬುದ್ಧಿಯನ್ನ ಇಟ್ಕೊಳ್ಬೇಕು. ಹೀಗೆ ಭಗವಂತನ ಕೃಪೆಯಿಂದಲೇ ಅನಾಥಾಹ ನಾಥ, ಎಲ್ಲ ಅನಾಥ. ಆ ಭಗವಂತನ ದಯೆ ಇಲ್ಲದೆ ಇದ್ರೆ ಯಾರು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮರಾಜ ನೀರು ಕೂಡ ಆ ಭಗವಂತನ ಕೃಪೆಯಿಂದನೇ ಈ ಎಲ್ಲ ಪ್ರಜೆಗಳು ಯಾರ್ಯಾರು ಕಾಣ್ತಾ ಇದ್ದಾರೆ ಅವರೆಲ್ಲ ರಕ್ಷಣೆ ಮಾಡು, ಅವರೆಲ್ಲ ನಿನ್ನನ್ನೇ ನಂಬಿಕೊಂಡಿದ್ದಾರೆ. ನಾಥ ಪಾಹಿ ಪ್ರಜಾಹ, ಮೊದಲು ನೀನ್ ಮಾಡ್ಬೇಕಾಗಿದ್ದೇನು ದುಃಖ ಪಡ್ಕೊಂಡು ಈ ತರ ಕೂಡ್ಕೊಳ್ಳೋದಲ್ಲ ಹೊರತು ನೀನ್ ಹೋಗಿ ಮೊದಲು ರಾಜನಾಗಿ ನಿನ್ನ ಕರ್ತವ್ಯ ಏನೇನಿದೆಯೋ ಪ್ರಜೆಗಳ ರಕ್ಷಣೆ ಮಾಡೋದೇನಿದೆಯಲ್ಲ ಅದು ನಿನ್ನ ಕರ್ತವ್ಯ. ಇಂಥ ದೇವರ ಅನುಗ್ರಹದಿಂದ ನೀನ್ ಅದನ್ನ ಮಾಡು ಅಂತ ಇಷ್ಟು ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ಹೇಳುವಂತ ಮಾತು. ಇದಾಗಿ ಭಗವಂತನ ಮಹಿಮೆಯನ್ನ ಹೇಳ್ತಾರೆ. ಯಾರ ಆ ಭಗವಂತ ಅಂದ್ರೆ ಪಕ್ಕಕ್ಕೆ ಇದ್ದಾನೆ ಅಂತ ಅದನ್ನ ಹೇಳ್ತಾರೆ. ಕೃಷ್ಣನೇ ಆ ಪರಮಾತ್ಮ ಅಂತ ಒಂದು ಮಾತನ್ನ ಹೇಳ್ತಾರೆ. ಅದ್ ಇಲ್ಲಿವರೆಗೆ ನಾವು ಅವರ ಒಳಗಡೆ ಇದ್ದ ಆ ಭಗವಂತನನ್ನೇ ಹೊರಗಡೆ ಇರುವ ಕೃಷ್ಣ ಅಂತ ತಿಳ್ಕೊಂಡಿದ್ರು ಭೀಷ್ಮಾಚಾರ್ಯರು ಅಂತ ಬಂತು. ಅದನ್ನೇ ಈಗ ಮುಂದುವರಿಸ್ತಾರೆ. ಯಾರು ಆ ಭಗವಂತ ಇಲ್ಲಿವರೆಗೂ ಬರೀ ಕೇಳಿದ್ದೇ ಆಯ್ತು, ಅವನನ್ನ ನೋಡ್ಲೇ ಇಲ್ವಲ್ಲ ಅಂತ ಭಾವಿಸ್ಬೇಡಿ. ಇಲ್ಲೇ ಪಕ್ಕಕ್ಕಿದಾನಲ್ಲ ಅಂತ ಹೇಳಿ ಅವನ ಕೈ ಹಿಡ್ಕೊಂಡು ತೋರಿಸೋ ತರ ತೋರಿಸ್ತಾ ಇದಾರಂತೆ ಭೀಷ್ಮಾಚಾರ್ಯ. ನೋಡಿ ಇವನೇ ಹತ್ರದಲ್ಲಿ ಇದಾನಲ್ಲ ಇವನೇ ದೇವರು ಅಂತ ಆ ಭಾವನೆಯನ್ನ ವ್ಯಕ್ತಪಡಿಸ್ತಾರಲ್ಲಿ. ಅವರಿಗೆ ಹತ್ರದಲ್ಲೇ ಇರೋದನ್ನ ಬಿಟ್ಟುಕೊಂಡು ಎಲ್ಲೋ ಹುಡುಕಬೇಡಿ, ಇಲ್ಲೇ ಇದ್ದಾನೆ ಅಂತ ಅದನ್ನ 25ನೆಯ ಶ್ಲೋಕದಲ್ಲಿ ವಿವರಿಸ್ತಾರೆ. ಯೇಷ ವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಪುಮಾನ್ ಮೋಹಯನ್ ಮಾಯಯಾ ಲೋಕಂ ಗೂಢಶ್ಚರತಿ ವೃಷ್ಣಿಷು. ಯೇಷ ವೈ ಭಗವಾನ್, ಇವನೇ ಹತ್ರದಲ್ಲಿ ಇದಾನಲ್ಲ ಇವನೇ ಭಗವಂತ. ಯಾರು ಅಂತ ತಿಳ್ಕೊಂಡಿದ್ದೀರಿ ಅವನನ್ನ? ಆದ್ಯ ನಾರಾಯಣ, ಮೊದಲು ಸಮಗ್ರ ಜಗತ್ತಿನ ಮೊದಲಿದ್ನಲ್ಲ, ಪ್ರಳಯ ಕಾಲದಲ್ಲೂ ಇದ್ನಲ್ಲ ಆ ಆದಿಮ ನಾರಾಯಣ. ಆ ನಾರಾಯಣನೇ ಈ ಕೃಷ್ಣ. ಪುಮಾನ್, ಅವನೇ ಆ ಪುರುಷ ಪುಣ್ಯೋತ್ತಮ. ಆ ಪುರುಷ ಯಾರು ಅಂದ್ರೆ ಇವನೇ ಕೃಷ್ಣ. ವೃಷ್ಣಿಷು ಗೂಢ ಚರತಿ, ಈ ಯಾದವರ ಕುಲದಲ್ಲಿ ಬಂದು ಗುಪ್ತಚರನಾಗಿ ಓಡಾಡ್ಕೊಂಡಿದ್ದಾನೆ. ಮನುಷ್ಯ ದೇಹ ಧರಿಸ್ಕೊಂಡು ಸಾಮಾನ್ಯ ಅಂತ ಭಾವಿಸ್ಬೇಡಿ. ಎಲ್ಲ ಅವನ ಮಾಯ ಇಚ್ಛೆ ಆಗಿದೆ. ಮನುಷ್ಯನಾಗಿ ಬರ್ಬೇಕು ಅಂತ ತಾನು ಬಂದಿದ್ದಾನೆ. ಯಾದವರ ಕುಲದಲ್ಲಿ ಸೇರ್ಕೊಂಡಿದ್ದಾರೆ. ಎಲ್ಲರನ್ನು ಮೋಹ ಮಾಡ್ತಾ ಮಾಡ್ತಾ ಆ ಆದಿವ ನಾರಾಯಣ ಇದಾರಲ್ಲ ಅವನೇ ಈ ಕೃಷ್ಣ ಅಂತ ಕೃಷ್ಣನ ಬಗ್ಗೆ ಅವನ ಸ್ವರೂಪವನ್ನ ಬಾಯ್ ಬಿಟ್ಟು ಕಂಠತಃ ಜೋರಾಗಿ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯ. ಇಷ್ಟೆಲ್ಲ ಆದ್ಮೇಲೆ ಒಂದು ಮಾತನ್ನ ಹೇಳ್ತಾರೆ ಮುಂದೆ. ಹಾಗಾದ್ರೆ ಇಂಥ ಭಗವಂತನ್ ಯಾರು ತಿಳಿಲಿಕ್ಕೆ ಸಾಧ್ಯ? ಎಲ್ಲರಿಗೂ ಮೋಹ ಮಾಡ್ಬಿಡ್ತಾನೆ. ತನ್ನ ಇಚ್ಛೆಯಿಂದ ಎಲ್ರಿಗೂ ಗೊತ್ತಾಗದೆ ಇರೋ ತರ ಅವನು ಓಡಾಡ್ಕೊಂಡಿರ್ತಾನೆ ಯಾವಾಗ್ಲೂ. ಅಂಥ ಇವನನ್ನ ತಿಳ್ಕೊಳ್ಳೋದಾದ್ರೂ ಯಾರು ಅಂತ ನೀವು ಪ್ರಶ್ನಿಸ್ಬೇಡಿ. ತಿಳ್ಕೊಳ್ಳೋರು ಕೂಡ ಇದ್ದಾರೆ ಭಗವಂತನ ಬಗ್ಗೆ. ಯಾರು ತಿಳ್ಕೊಳ್ಲಿಕ್ಕೆ ಸಾಧ್ಯ ದೇವರ ಬಗ್ಗೆ ಅಂದ್ರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅವರೇ ಉತ್ತರ ಕೊಡ್ತಾರೆ. 26ನೆಯ ಶ್ಲೋಕ. ಅಸ್ಯಾನುಭಾವಂ ಭಗವಾನ್ ವೇದ ಗುಹ್ಯತಮಂ ಶಿವಃ ದೇವರ್ಷಿರ್ ನಾರದ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪ. ಹೇ ನೃಪ, ಧರ್ಮರಾಜ ಕೇಳು. ಯಾರು ತಿಳ್ಕೊಳ್ಲಿಕ್ಕೆ ಸಾಧ್ಯ ಅಂದ್ರೆ 3 ಜನರ ಬಗ್ಗೆ ಹೇಳ್ತಾರೆ. 3 ವ್ಯಕ್ತಿ ತಿಳ್ಕೊಳ್ಬಹುದು ಅಂತ. ಒಂದು ದೇವರ್ಷಿ ನಾರದ ಸಾಕ್ಷಾತ್, ಆ ದೇವರ್ಷಿಗಳಾದ ನಾರದರು ತಿಳಿಲಿಕ್ಕೆ ಸಾಧ್ಯ ಒಂದು.
ಅವನ ಸಾಮರ್ಥ್ಯ ಎಷ್ಟು ಭಗವಂತನದು ಅದೆಲ್ಲ ತಿಳ್ಕೊಳ್ಳಿಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಇನ್ನೊಂದು ಗುಹ್ಯತಮಂ ಶಿವ, ಅವನಿನ್ನೇನು ರಹಸ್ಯ ಇರತ್ತಲ್ಲ ಭಗವಂತನದು, ಆ ರಹಸ್ಯವಾದ ವಿಷಯಗಳನ್ನ ಇನ್ನೊಬ್ರು ತಿಳ್ಕೊಳ್ತಾರೆ. ಅದು ಯಾರು? ಶಿವ ಅಂತ ಹೇಳ್ತಾರೆ. ಅಂದ್ರೆ ರುದ್ರದೇವರು. ಒಂದು ರುದ್ರದೇವರು, ಮತ್ತೊಬ್ರು ನಾರದರು, ಮತ್ತಿನ್ಯಾರಿದ್ದಾರೆ? ಇವರೆಲ್ಲ ಅವರವರ ಯೋಗ್ಯತೆಗೆ ಅಷ್ಟೇ ತಿಳ್ಕೊಳ್ಳೋದು. ನಿಜವಾಗಿ ಆ ಭಗವಂತನನ್ನ ಸಂಪೂರ್ಣ ತಿಳಿಬೇಕು ಅಂದ್ರೆ ಯಾರದು? ನಾವ್ ಅನ್ಕೊಳ್ತೀವಿ ಮುಖ್ಯ ಪ್ರಾಣದೇವರ ಬಗ್ಗೆ ಹೇಳ್ತಾರ, ಲಕ್ಷ್ಮೀ ದೇವಿ ಬಗ್ಗೆ ಹೇಳ್ತಾರ, ಅದು ಯಾರ ಬಗ್ಗೆನೂ ಹೇಳಲ್ಲ. ಯಾರು ನಿಜವಾಗಿ ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪ, ಕಪಿಲರಿದಾರಲ್ಲ ಆ ಕಪಿಲರೇ ಭಗವಂತನ ಬಗ್ಗೆ ನಿಜವಾಗಿ ತಿಳಿಲಿಕ್ಕೆ ಸಾಧ್ಯ. ಅಂದ್ರೆ ಭಗವಂತನ ಪರಿಚಯ ಅವನಿಗೆ ಮಾತ್ರ ಅಷ್ಟೇ ಪೂರ್ಣವಾಗಿ, ಮತ್ತೊಬ್ಬರಿಗೆ ಇರಲ್ಲ ಅಂತ ಅರ್ಥ. ಹಾಗಾದ್ರೆ ದೇವರ ಬಗ್ಗೆ ತಿಳ್ಕೊಳ್ಬೇಕಾ? ಅದು ದೇವರಿಗೆ ಗೊತ್ತಿದೆ, ಅವನ ಬಗ್ಗೆ ಅಷ್ಟೇ ಹೊರತು ಮಿಕ್ಕಿದವ್ರು ಎಲ್ರಿಗೂ ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅಷ್ಟೇ ಅವರ ಸಾಮರ್ಥ್ಯದ ಪರಿಚಯ ಇದೆ ಅಷ್ಟೇ ಹೊರತು ಪೂರ್ತಿಯಾಗಿ ತಿಳ್ಕೊಳ್ಳಿಲ್ಲ. ಉಪಚಾರೇಣ ನಾರದರು, ಶಿವ ಇವರೆಲ್ಲ ಉಪಚಾರದಿಂದ ಅಷ್ಟೇ ತಿಳ್ಕೊಂಡಿದ್ದಾರೆ ಅಂತ ಇಷ್ಟು ಭೀಷ್ಮಾಚಾರ್ಯರು ತಿಳಿಸಿ ಮುಂದಕ್ಕೆ ಹೇಳ್ತಾರೆ. ಧರ್ಮರಾಜ, ಬರೀ ಬೇರೆಯವ್ರಿಗೆ ವ್ಯಾಮೋಹ ಬಂದಿದೆ ಅಂತ ತಿಳ್ಕೊಳ್ಬೇಡ್ರಿ, ನೀವು ಪಾಂಡವರಾದ ನಿಮಗೆಲ್ರಿಗೂ ವ್ಯಾಮೋಹ ಬಂದಿದೆ. ಯಾಕೆಂದ್ರೆ ನೀವು ಕೃಷ್ಣನ್ ಜೊತೆ ಹೇಗಿದ್ರಿ? ಕೃಷ್ಣನ ದೇವರು ಅಂತಾನೆ ಚಿಂತನೆ ಮಾಡಿ ಅವನ ಜೊತೆಗಿದ್ರ? ಹಾಗಲ್ಲ, ನೀವು ಒಂದೊಂದು ರೀತಿಯಲ್ಲಿ ಕೃಷ್ಣನನ್ನ ಕಾಣ್ತಾ ಹೋದ್ರಿ ಇಡೀ ನಿಮ್ಮ ಜೀವನದಲ್ಲಿ. ಅದಕ್ಕೋಸ್ಕರನೇ ಈಗ ಎಚ್ಚರಿಸ್ತಾ ಇದ್ದೇನೆ ಮತ್ತೆ, ಮಾಯೆಯ ತವಾಪಿ ಮೋಹ, ಅವನ ಜೊತೆಗಿದ್ರು ಅವನು ದೇವರು ಅಂತ ಎಷ್ಟೋ ಬಾರಿ ಎಲ್ಲೋ ಒಂದೊಂದು ಸಂದರ್ಭದಲ್ಲಿ ಗೊತ್ತಾಯ್ತೋ ಏನೋ ಅನ್ನೋ ರೀತಿಯಲ್ಲಿ ಆಯ್ತು ಅಷ್ಟೇ ಬಿಟ್ರೆ, ಸರಿಯಾಗಿ ನಿಮ್ಗೆ ಒಂದು ಸರಿ ದೇವರು ಅಂತ ಜ್ಞಾನ ಬಂದ ಮೇಲೆ ಹಾಗೆ ಪೂರ್ತಿ ಹಾಗೆ ಉಳ್ಕೊಳ್ಳಿಲ್ಲ ಜ್ಞಾನ. ಮತ್ತೆ ಹೋಗೋದು ಮತ್ತೆ ಬರೋದು ಹೀಗೆ. ಆದ್ರೆ ಹಾಗಲ್ಲ, ನೀವು ಅವನನ್ನ ವಿಪರೀತವಾಗಿ ತಿಳ್ಕೊಂಡ್ರಿ, ಸರಿಯಾಗಿ ತಿಳ್ಕೊಳ್ಳೇ ಇಲ್ಲ, ನಿಮಗೆ ಕೃಷ್ಣನ ಪರಿಚಯ ಸರಿಯಾಗಿ ಆಗ್ಲಿಲ್ಲ ಅಂತ ಮತ್ತೆ ಭೀಷ್ಮಾಚಾರ್ಯ ಎಚ್ಚರಿಸ್ತಾ ಇದ್ದಾರೆ. 27ನೆಯ ಶ್ಲೋಕ. ಯಂ ಮನ್ಯಸೆ ಮಾತುಲೇಯಂ ಪ್ರಿಯಂ ಮಿತ್ರಂ ಸಹೃತ್ತಮಂ ಅಕರೋ ಸಚಿವಂ ದೂತಂ ಸೌಹೃದಾದಥ ಸಾರಥಿಂ. ನೀವೇನ್ ಮಾಡಿದ್ರಿ? ಮಾತುಲೇಯ ಅಂತ ಅನ್ಕೊಂಡ್ರಿ. ಮಾತುಲೇಯ ಅಂದ್ರೆ ನಿಮ್ಮ ಸೋದರ ಮಾವ ವಸುದೇವ, ಆ ವಸುದೇವನ ಮಗ ಅಂತ ತಿಳ್ಕೊಂಡ್ರಿ. ಮಾತುಲ ಅಂದ್ರೆ ಸೋದರ ಮಾವ, ಅವನ ಮಗ ಕೃಷ್ಣ, ಸೋದರ ಮಾವನ ಮಗ ನಮ್ಮ ಈ ಕೃಷ್ಣ. ಅಷ್ಟೇ ಭಾವನೆ ಹೇಗಾಗೋಯ್ತು, ದೇವರನ್ನ ಹೋಗಿ ಹೋಗಿ ನಮ್ಮ ಸೋದರ ಮಾವನ ಮಗ ಅಂತ ಇವ್ರು ಅನ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರಿಯಂ, ನಮ್ಮ ಬಂಧು ಕೃಷ್ಣ, ಪ್ರೀತಿ ಪಾತ್ರನಾದ ಬಂಧು. ಮಿತ್ರ, ಮತ್ತೆ ನಮ್ಮ ಸ್ನೇಹಿತ, ನಮಗ್ ಕಷ್ಟ ಬಂದಾಗ್ಲೆಲ್ಲ ಸಹಾಯ ಮಾಡ್ಲಿಕ್ಕೆ ನಮ್ಮ ಜೊತೆಗಿದ್ದ, ಅವನಿಗೇನ್ ಅಪೇಕ್ಷೆ ಇರ್ಲಿಲ್ಲ, ಸಹಾಯ ಮಾಡ್ಲಿಕ್ ಮಾತ್ರ ಬಂದ. ಅಂತ ಮಿತ್ರ ಇವನು, ಸ್ನೇಹಿತ ಅಂತ ತಿಳ್ಕೊಂಡ್ರಿ. ಸಹೃತ್ತಮಂ, ಅಷ್ಟೇ ಅಲ್ಲ, ಎಂಥ ಒಳ್ಳೆ ಮನಸ್ಸು, ಇಷ್ಟೆಲ್ಲ ನಮಗ್ ಸಹಾಯ ಮಾಡ್ತಾನಲ್ಲ ಕೃಷ್ಣ, ಎಂಥ ಒಳ್ಳೆ ಮನಸ್ಸಿರ್ಬೇಕು ಇವನ್ಗೆ. ಸಹೃತ್ ತಮಂ, ಇವನಂಥ ಒಳ್ಳೆ ಹೃದಯ ಸಿಗೋದೇ ಇಲ್ಲ. ಸಹೃತ್ ತಮ ಇವನು, ಅಂಥ ಶ್ರೇಷ್ಠವಾದ ಹೃದಯ ಈ ಕೃಷ್ಣಂದು ಅಂತ ತಿಳ್ಕೊಂಡ್ರಿ. ಅಷ್ಟೇ ಅಲ್ಲದೆ ಎಷ್ಟೋ ಬಾರಿ ಸರಳತೆ ಎಷ್ಟು ಬೆಳೀತು ಆ ಕೃಷ್ಣನ ಜೊತೆಗೆ. ಜಾಸ್ತಿ ಪರಿಚಯ ಆದಷ್ಟು ಏನಾಗತ್ತೆ ಕಥೆ, ನಿಮ್ಮ ಮಂತ್ರಿಯನ್ನಾಗಿ ಮಾಡ್ಕೊಂಡ್ರಿ ಆ ಕೃಷ್ಣನನ್ನ. ಕೊನೆಗೆ ಸೇವಕರನ್ನಾಗಿ ಆಗೋಯ್ತು. ಎಷ್ಟೋ ಬಾರಿ ನಿಮ್ಮ ಸೇವೆ ಮಾಡಿದಾನ ಆ ಕೃಷ್ಣ, ಕೊನೆಗೆ ಸಾರಥಿಯಾಗಿ ಆಯ್ತು. ಕೊನೆಗೆ ಅವನೇ ರಥ ನಡೆಸ್ಕೊಂಡು ಬಂದ್ಬಿಟ್ಟ. ಅಂದ್ರೆ ನಿಮಗೆ ದೇವರ ಬಗ್ಗೆ ನಿಜವಾಗಿ ಜ್ಞಾನ ಇಲ್ಲ ಅಂತ ಇಷ್ಟು ಮಾಡಿದ್ರಿಂದಲೇ ಗೊತ್ತಾಗ್ತಾ ಇದೆ. ದೇವರು ಅಂದ್ರೆ ಎಲ್ಲಿಯ ಸ್ಥಾನಮಾನ, ಹೋಗಿ ಹೋಗಿ ನಿಮ್ಮ ಸಾರಥಿ, ನಿಮ್ಮ ದೂತ, ನಿಮ್ಮ ಮಂತ್ರಿಯನ್ನಾಗಿ ಮಾಡ್ಕೊಂಡಲ್ಲ. ನಿಮಗೆ ಇದೆಲ್ಲ ಮಾಡ್ಕೊಂಡಿದ್ ಯಾಕಾಯ್ತು ಈ ರೀತಿ ಅಂದ್ರೆ, ಅವನ ವ್ಯಾಮೋಹ, ಅವನ ಇಚ್ಛೆ ಆಗಿದೆ, ಎಲ್ಲ ವ್ಯಾಮೋಹಿತರಾಗಿದ್ದೀರಿ, ಹಾಗಾಗಿ ಇದೆಲ್ಲ ಮಾಡ್ಕೊಂಡಿದ್ದೀರಿ ಅಂತ. ಒಂದೇ ಸಲಿ ಭೀಷ್ಮಾಚಾರ್ಯರು ತೊಡಿತಾ ಇದ್ದಾರೆ, ಎಲ್ಲರನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಎಲ್ಲರ ಮನಸ್ಸನ್ನ. ನಿಮಗೆ ಅಜ್ಞಾನ ಇತ್ತು, ಅಜ್ಞಾನ ಪರಿಹಾರ ಮಾಡ್ಕೊಳ್ಳಿ ಅಂತ ಮತ್ತೆ ಮತ್ತೆ ಆ ಕೃಷ್ಣನ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಇದಾಗಿ ಒಂದು ಪ್ರಶ್ನೆಯನ್ನ ಎತ್ಕೊಳ್ತಾರೆ, ಒಂದು ಪ್ರಶ್ನೆಯನ್ನ ಎತ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಆಶ್ಚರ್ಯ, ಕೃಷ್ಣನೇ ಭಗವಂತ ಅಂತ ಆದ್ರೆ ಯಾಕಿಂತ ನೀಚ ಕರ್ಮ ಮಾಡ್ಲಿಕ್ಕೆ ಬಂದ ಅವನು? ಅವನಿಗೆ ಸ್ಥಾನ ಯಾವತ್ತೂ ಕೂಡ ಒಳ್ಳೆ ಸ್ಥಾನದಲ್ಲಿ ರಾಜನಾಗಿರೋನು, ಒಳ್ಳೊಳ್ಳೆ ಸ್ಥಾನ, ಒಳ್ಳೆ ಪದವಿ ಅಧಿಕಾರ ಎಲ್ಲ ಪಡೆದಿರೋರು ಯಾಕಂತ ನೀಚ ಕೆಲಸವನ್ನ ಯಾರು ಮಾಡ್ಲಿಕ್ಕೆ ಬರ್ತಾರ? ಯಾರು ಆಸೆ ಪಡ್ತಾರ? ಅದು ಕೂಡ ಸಾರ್ವಭೌಮ, ಇಡೀ ಜಗತ್ತಿಗೆ ಅಧಿಪತಿ ಅವನು. ಅಂಥ ಕೃಷ್ಣ ಸಾರಥಿಯ ಕೆಲಸ ಮಾಡ್ಬೇಕು ಅಂದ್ರೆ ಇಂಥ ನೀಚ ಕೆಲಸದಲ್ಲಿ ಯಾಕೆ ಅವನು ಪ್ರವೃತ್ತಿ ಮಾಡ್ದ? ಆಶ್ಚರ್ಯ ಆಗತ್ತೆ, ಯಾಕೆ ಮಾಡ್ದ ಅನ್ನುವ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಮುಂದಿನ ಶ್ಲೋಕ 28ನೆಯ ಶ್ಲೋಕ.
ಸರ್ವಾತ್ಮನಃ ಸಮದೃಶೋ ಹ್ಯದ್ವಯಸ್ಯಾದಹಂಕೃತೆ ತತ್ಕೃತಂ ಮತಿವೈಷಮ್ಯಂ ನಿರವದ್ಯಸ್ಯ ನ ಕ್ವಚಿತ್. ಆಶ್ಚರ್ಯ, ಕೃಷ್ಣ ಇಂಥ ಕೆಲಸ ಮಾಡ್ಲಿಲ್ಲ ಅಂತಿಲ್ಲ. ನೀಚ ಕೆಲಸ, ಅವನ ಸ್ಥಾನಕ್ಕೆ ಬಹಳ ನೀಚ ಕೆಲಸ, ಅದು ಅಂಥ ನೀಚ ಕೆಲಸ ತಾನ್ ಮಾಡ್ದ. ನೀಚ ಅನ್ನೋದ್ರ ತಾತ್ಪರ್ಯ ಅವನು ಎಂಥ ಶ್ರೀಮಂತ, ಎಂಥ ದೊಡ್ಡ ವ್ಯಕ್ತಿ, ಅದು ಸಣ್ಣ ಸಣ್ಣ ಕೆಲಸ ಎಲ್ಲ ಮಾಡಿದ್ನಲ್ಲ ಅಂತ ತಾತ್ಪರ್ಯ. ನೀಚ ಕೆಲಸ ಅಂದ್ರೆ ಕೆಟ್ಟ ಕೆಲಸ ಅಂತ ಅರ್ಥ ಅಲ್ಲ, ತುಂಬಾ ಸಣ್ಣ ಕೆಲಸ. ಅವನ ಯೋಗ್ಯತೆಗೆ ಅಂತ ಸಣ್ಣ ಕೆಲಸ ಮಾಡಿದ್ನಲ್ಲ, ಆಶ್ಚರ್ಯ ಅನ್ಸುತ್ತೆ. ಯಾಕೆ ಮಾಡ್ದ ಪರಮಾತ್ಮ? ಯಾಕೋ ಅವನ ಶಕ್ತಿ ಕಡಿಮೆ ಆಗೋಯ್ತಾ? ಇವ್ರ ಮಾತೆಲ್ಲ ಕೇಳ್ಕೊಂಡು ಅವನ್ ಮಂತ್ರಿ, ಸೇವಕ ಮತ್ತೆ ಸಾರಥಿ ಎಲ್ಲ ಆಗ್ಬಿಟ್ಟ ಅಂದ್ರೆ ಹಾಗಲ್ಲ. ಸರ್ವಾತ್ಮನಃ, ಅವನ್ ನಿಜವಾಗಿ ಎಲ್ಲಾ ಕಡೆ ಇರೋನವನು. ಅವ್ನ್ ಎಲ್ಲಾ ಕಡೆ ಇದ್ದಾನೆ, ಅಂದ್ರೆ ಎಲ್ಲರ ಅಂತರ್ಯಾಮಿ. ಒಳಗಡೆ ಯಾರ್ಯಾರಿಗೆ ಹೇಗೆ ಪ್ರೇರಣೆ ಮಾಡ್ಬೇಕೋ ಎಲ್ಲ ಅವನ್ ಕೈಲೇ ಇರೋದು. ಅವ್ನ್ ಹೇಗ್ ಪ್ರೇರಣೆ ಮಾಡ್ತಾನೋ ಜನರು ಹಾಗಿರ್ತಾರೆ. ಅಂತ ವ್ಯಕ್ತಿ ತಾನೇ ಸಾರಥಿ ಆಗ್ಬೇಕು ಅಂದ್ರೆ ಯಾರ್ ಪ್ರೇರಣೆ ಮಾಡ್ಬೇಕು? ತಾನೇ ತನಗ್ ಪ್ರೇರಣೆ ಮಾಡ್ಕೊಳ್ಬೇಕು ಅಷ್ಟೇ, ಬಿಟ್ರೆ ಯಾರ್ ಹೇಳಲಿಕ್ ಸಾಧ್ಯ? ನೀ ನನ್ ಸಾರಥಿ ಆಗು, ನೀ ನನ್ ಸೇವೆ ಮಾಡು, ನೀ ಮಂತ್ರಿ ಆಗು. ಅವ್ನಿಗೆ ಹೇಳಲಿಕ್ಕೆ ಯಾರು ಸಾಧ್ಯ ಇಲ್ಲ. ಯಾಕೆ? ಎಲ್ಲರ ಒಳಗಡೆ ತಾನೇ ಇರೋದು. ಸರ್ವ ಆತ್ಮನಃ, ಎಲ್ಲರ ಒಳಗಡೆ ತಾನಿದ್ದಾರೆ. ಆದ್ರೆ ಆಶ್ಚರ್ಯ, ಭಗವಂತ ಸಮದೃಶಃ, ಎಲ್ಲಾ ಕಡೆ ಒಂದು ಸಮಾನವಾದ ಬುದ್ಧಿ. ಯಾರ್ಯಾರ ಯೋಗ್ಯತೆ ಏನೋ ಅದಕ್ಕೆ ಅನುಗುಣವಾಗಿ ಬಂದು ಅನುಗ್ರಹವನ್ನ ಮಾಡ್ತಾನೆ. ಅದ್ವಯಸ್ಯ, ತನಗೆ ಸಮಾನರೂ ಇಲ್ಲ, ಸಮಾನರೇ ಇಲ್ಲ ಅಂದ್ಮೇಲೆ ಅವನಿಗಿಂತ ಹೆಚ್ಚಿನವ್ರು ಯಾರ್ಯಾರು ಸಿಗ್ತಾರ? ಯಾರು ಇಲ್ಲ. ಅದ್ವಯಸ್ಯ, ಸಮರೂ ಇಲ್ಲ, ಅಧಿಕರೂ ಇಲ್ಲ ಅನ್ನೋದನ್ನ, ಅದ್ವಯಸ್ಯ ಎರಡೂ ಇಲ್ಲ ಅನ್ನೋದನ್ನ ಹೇಳಿದ್ರು. ಇಷ್ಟಾಗಿ ಅನಹಂಕೃತೆ ಅಂತ ಅವನಿಗೆ ನೋಡಿ, ದೊಡ್ಡವ್ರು ಒಳ್ಳೊಳ್ಳೆ ಸ್ಥಾನಮಾನ ಯಾರಿಗಿತ್ತು ಅಂದ್ರೆ ಅವ್ರ ಇಂಥ ಸಣ್ಣ ಕೆಲಸ ಮಾಡ್ಲಿಕ್ಕೆ ಕೊಟ್ರೆ ಯಾರು ಮಾಡ್ತಾರ? ನಿಮ್ಮಂಥವ್ರು ಮಾಡ್ತೀವ? ಖಂಡಿತ ಇಲ್ಲ, ಬಹಳ ಕಷ್ಟ, ಸಾಧ್ಯ ಇಲ್ಲ. ಎಲ್ಲೋ ಒಬ್ರು ಇಬ್ರು ಅಪರೂಪಕ್ಕೆ ಅವಲಾರು ಮಾಡ್ಬಹುದೋ ಏನೋ. ಆದ್ರೆ ಸದಾ ಇವನು ಸಾರಥಿ, ಒಂದ್ ದಿವ್ಸ ಅಲ್ಲ, ಎರಡು ದಿವ್ಸ ಅಲ್ಲ, ಸದಾ ಸಾರಥಿ, ಸದಾ ದೂತನಾಗಿ ಎಷ್ಟೋ ಬಾರಿ ಸೇವೆ ಮಾಡಿದ್ದಾನೆ. ಅಷ್ಟೆಲ್ಲ ನಿರಂತರ ತಾನು ಮಾಡ್ಬೇಕು ಅಂದ್ರೆ ಅನಹಂಕೃತೆ, ಅಹಂಕಾರ ಚೂರು ಇರ್ಲಿಲ್ಲ. ಭಗವಂತನಿಗೆ ಅಹಂ ಬುದ್ಧಿ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಸಂಸಾರ ಬಂಧನ ಯಾರಿಗಿದೆಯೋ ಅವರಿಗೆ ಅಹಂಕಾರ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಮ್ಮ ಈ ಪರಮಾತ್ಮನಿಗೆ ಅಹಂಕಾರ ಬರ್ಲಿಕ್ಕೆ ಸಾಧ್ಯನಾ? ಎಂಥ ದೊಡ್ಡ ಸ್ಥಾನ, ಅವನಿಗಿರೋ ಸ್ಥಾನ ಜಗತ್ನಲ್ಲಿ ಯಾರಿಗೂ ಇಲ್ಲ. ಆದ್ರೂ ಅವನಿಗೆ ಒಂದು ಚೂರು ಅಹಂಕಾರ ಇರ್ಲಿಲ್ಲ. ಆ ಅಹಂಕಾರ ಇಲ್ಲದ ಪ್ರಯುಕ್ತನೇ ಯಾವುದೇ ಆಸೆ ಅದು ಇದು ಏನು ದೋಷ ಇರ್ಲಿಲ್ಲ ಅವನಲ್ಲಿ. ಆ ದೋಷ ಇಲ್ಲ ಆದ್ರಿಂದಲೇ ಅವನು ಈ ಸಾರಥಿತನ ಮಾಡಿದ, ಸೇವಕನಾಗಿ ಬಂದ. ಜೊತೆಗೆ 10 ಹಲವು ರೀತಿಯಲ್ಲಿ ಬೇರೆಯವರ ಸೇವೆ ಮಾಡಿದಾನೆ. ಅವನು ಅಷ್ಟು ಸಾರ್ವಭೌಮನಾಗಿದ್ರು. ಇದೆಲ್ಲ ಮಾಡಿದ್ದೇನಕ್ಕೆ ಅಂದ್ರೆ ಅವನಿಗೆ ಯಾವುದೇ ದೋಷ ಇಲ್ಲ, ಅಹಂಕಾರ ಇಲ್ಲ. ತಾನು ಎಲ್ಲಾ ವಸ್ತುಗಳನ್ನ ಸಮಾನವಾಗಿ ಕಾಣೋನು ಪರಮಾತ್ಮ. ಮತಿ ವೈಷಮ್ಯಂ, ಎಂದಿಗೂ ಕೂಡ ವಿಷಮ ಭಾವನೆ ಬರಲ್ಲ. ಇವು ನನ್ನನ್ನ ಸಾರಥಿಯನ್ನ ಕರೆದ, ಛೇ ನನಗ್ ಬೆಲೆನೇ ಕೊಡ್ಲಿಲ್ಲ ಅಂತ ಅವನು ಅನ್ಕೊಡೋದೇ ಇಲ್ಲ. ಯಾಕೆಂದ್ರೆ ತನ್ನ ಭಕ್ತರು ಇವರೆಲ್ಲ, ಭಕ್ತರು ಆದ್ರಿಂದ ಅವ್ರ ಮೇಲೆ ಅಷ್ಟು ಪ್ರೀತಿ. ಅವರ ಸಾರಥಿನೂ ಆಗ್ತೀನಿ ನಾನು, ಅವರ ಸೇವಕರೂ ಆಗ್ತೀನಿ. ನನ್ನ ಭಕ್ತ ಅಂತ ಆದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ತಿಳಿಸ್ಲಿಕ್ಕೆ ಹೀಗೆಲ್ಲ ವೇಷ ತೊಟ್ಕೊಂಡು ತಾನು ಬಂದು ಎಲ್ಲರಿಗೂ ತಾನು ಪದೇ ಪದೇ ಇದ್ದು ಅನುಗ್ರಹ ಮಾಡಿದ. ಅವನು ಒಂದ್ ವೇಳೆ ಸಾರಥಿ ಆಗಿಲ್ದೇ ಇದ್ರೆ ನಮ್ಗೆ ಅರ್ಜುನ ಪರಿಸ್ಥಿತಿ ಗೊತ್ತು, ಬಹಳ ಕಷ್ಟ. ಅರ್ಜುನ ಇಳಿದು, ಕೃಷ್ಣ ಇಳಿದ ಮೇಲೆ ಇಡೀ ರಥನೇ ಸುಟ್ಟೋಯ್ತು ಅಂತ ಕೇಳ್ತೀವಿ. ಅಂಥ ಕೃಷ್ಣ ತಾನು ಇಳಿದೇ ಹೋದ್ರೆ ರಥ ಜೊತೆಗೆ ಅರ್ಜುನನು ಇರ್ತಾ ಇರಲಿಲ್ಲ ಅವನು ಇಳಿದಿದ್ರೆ. ಅಂದ್ರೆ ಅಷ್ಟು ಅನುಗ್ರಹವನ್ನ ಪದೇ ಪದೇ ತಾನು ಸಂಪೂರ್ಣ ಇದ್ದು ತಾನು ಅನುಗ್ರಹ ಮಾಡಿದ್ದನ್ನ ನೆನಪಿಸ್ಕೊಳ್ಬಹುದು. ಹೀಗೆ ಪ್ರತಿ ಸಂದರ್ಭದಲ್ಲೂ ಅವನು ಅನುಗ್ರಹ ಮಾಡಿದ್ದಿದೆ. ಈ ರೀತಿ ನಿರವದ್ಯಸ್ಯ ನ ಕ್ವಚಿತ್, ಯಾವುದೇ ದೋಷ ಇಲ್ದೇ ಇರೋ ಅವನಿಗೆ ಎಂದಿಗೂ ಕೂಡ ನನ್ನನ್ನ ಈ ತರ ನೋಡ್ಕೊಂಡ್ಬಿಟ್ಟ, ಈ ತರ ನಂಗೆ ಸಣ್ಣ ಕೆಲಸ ಕೊಟ್ಟ, ನಾನ್ ಮಾಡ್ಬೇಕಾಗ್ ಬಂತು ಅಂತ ಅವನಿಗೆ ಭಾವನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಂದು ಚೂರು ಅವನಲ್ಲಿ ದೋಷ ಇಲ್ಲ, ಅಹಂಕಾರ ಇಲ್ಲ. ಈ ರೀತಿ ಕೃಷ್ಣನ ಗುಣಗಾನವನ್ನ ಮಾಡ್ತಾ ಇಷ್ಟಾಗಿ ಒಂದು ಮಾತನ್ನ ಹೇಳಿದ್ರು. ಏನಿಲ್ಲ, ನಮ್ಗೆ ಆಶ್ಚರ್ಯ, ಅವನಿಗೇನೋ ಸರಿಯಾಗಿ ಜ್ಞಾನ ಇದೆ, ಅವನ್ ಎಂದೂ ಎಡವಲ್ಲ. ಆದ್ರೆ ನಾವು ಎಡವಿದೀವಲ್ಲ, ಎಷ್ಟೋ ಬಾರಿ ಹೀಗೆಲ್ಲಾ ನೋಡಿದೀವಿ. ನಮಗೇನಾದ್ರು ಸ್ಥಾನಮಾನ ಹೋದ್ರೆ ಹೇಗ್ ನಾವ್ ನೋಡ್ತೀವಿ? ಸಣ್ಣ ಕೆಲಸ ಕೊಟ್ರೆ ನಾವ್ ಹೇಗ್ ವಿಚಾರ ಮಾಡ್ತೀವಿ? ಬೇರೆ ತರನೇ ವಿಚಾರ ಮಾಡ್ತೀವಿ. ಆದ್ರೆ ಇಂಥ ನಮ್ಮ ಜೊತೆಗೆ ಇವನ ಸಂಪರ್ಕನಾದ್ರೂ ಹೇಗ್ ಸಾಧ್ಯ? ಇವನ ಇರೋ ಉತ್ತಮ ವ್ಯಕ್ತಿತ್ವ, ಅವನ ಯೋಗ್ಯತೆನೇ ಬೇರೆ. ಅಂಥ ಉತ್ತಮ ಯೋಗ್ಯತೆ ಇರುವ ಕೃಷ್ಣ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರಬೇಕು, ನಮ್ಮ ಜೊತೆಗೆ ಸಂಬಂಧ ಬಂಧುವಾಗಿ ನಮ್ಮ ಜೊತೆಗೆ ಬೆರಿಬೇಕು ಅಂತ ಇದು ಹೇಗ್ ಸಾಧ್ಯ? ಅಂಥವ್ರೆಲ್ಲ ಯಾಕೆ ಬರ್ತಾರೆ ನಮ್ಮ ಜೊತೆಗೆ ಅಂತ ಈ ಪ್ರಶ್ನೆ ಬಂದ್ರೆ ಅದೇನಿಲ್ವಂತೆ, ಒಂದೇ ಒಂದು ಕಾರಣ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಹಾಗಾದ್ರೆ ಕೃಷ್ಣ ನಮ್ಮ ಹತ್ರ ಬರಬೇಕು ಅಂದ್ರೆ ನಾವ್ ಹೇಗಿರ್ಬೇಕು?
ಅದನ್ನ ಈ ಶ್ಲೋಕ ನಿರೂಪಣೆ ಮಾಡ್ತಾ ಇದೆ. ಮುಂದಿನ ಶ್ಲೋಕ 29ನೇ ಶ್ಲೋಕ. ತಥಾಪ್ಯೇಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಸೂನ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಬಹಳ ಚೆನ್ನಾಗಿ ಹೇಳ್ತಾರೆ ಈ ಶ್ಲೋಕದಲ್ಲಿ ಭೀಷ್ಮಾಚಾರ್ಯರು. ಭೂಪ ರಾಜ, ನೀನ್ ಏನಂತ ತಿಳ್ಕೊಂಡಿದ್ಯಾ ಭಗವಂತನ ಬಗ್ಗೆ, ಈ ಕೃಷ್ಣನ ಬಗ್ಗೆ? ಕೃತ್ಯ ಮಾಡ್ಬೇಕಾಗಿದ್ದೇನೋ ಎಲ್ಲ ಆಗೋಗಿದೆ. ಅವನೇನು ಪಡಿಬೇಕು ಅಂತಿಲ್ಲ, ಹೊಸದಾಗಿ ನಿಮ್ಮ ಸೇವೆ ಮಾಡಿ ನಿಮ್ಮ ಸಾರಥಿಯಾಗಿ ಬಂದು ಇಷ್ಟೆಲ್ಲ ಭೂಮಿಯಲ್ಲಿ ಇರೋರ್ಗೆಲ್ಲ ಅನುಗ್ರಹ ಮಾಡ್ಲಿಕ್ಕೆ ಅಂತಾನೆ ತಾನು ಬಂದಿದ್ದು, ತನಗೇನೋ ಆಗ್ಬೇಕಾಗಿಲ್ಲ. ಆದ್ರೆ ಅವನ ಮನಸ್ಸು ಕರಗಿ ಹೋಗ್ಬಿಟ್ಟಿದೆ ಅಂತೆ. ಅವನ ಮನಸ್ಸು ಯಾಕೆ ಕರಗಿ ಹೋಗಿದೆ ಅಂದ್ರೆ, ಏಕಾಂತ ಭಕ್ತೇಶು, ಭೀಮಸೇನ ದೇವರಂತಹ ದ್ರೌಪದಿಯ ರೀತಿಯ ಏಕಾಂತ ಭಕ್ತರನ್ನ ನೋಡಿದ್ರೆ ಅವನ ಮನಸ್ಸು ಕರಗೋಗಿದೆ. ಎಷ್ಟು ಭಕ್ತಿಯನ್ನ ಮಾಡ್ತಾರ ಅವರು, ಬೇರೆದ್ರ ಬಗ್ಗೆ ಅವರಿಗೆ ತಾತ್ಸಾರ, ಭಗವಂತನ ಬಗ್ಗೆ ಸದಾ ಅವರ ಮನಸ್ಸು ಇರುತ್ತೆ. ಅಂತಹ ಈ ಏಕಾಂತ ಭಕ್ತರನ್ನ ನೋಡಿ ನೋಡಿ ಅವರ ಭಕ್ತಿಯಿಂದ ದ್ರವಾಗೋಗಿದೆ ಅಂತೆ, ಕರಗ ಹೋಗ್ಬಿಡಿದೆ ಅಂತೆ ಮನಸ್ಸು. ಅಂದ್ರೆ ಭಗವಂತ ಭಕ್ತಿಗೆ ಒಲಿತಾನೆ, ಅವನ ಮನಸ್ಸು ಕರಗ ಹೋಗುತ್ತೆ, ತಾನಾಗೆ ಓಡ್ ಬರ್ತಾನೆ. ಇದಕ್ ಯಾರು ಗೊತ್ತಾ ದೃಷ್ಟಾಂತ? ನಾನೇ ದೃಷ್ಟಾಂತ ಅಂತ ಭೀಷ್ಮಾಚಾರ್ಯ ಹೇಳ್ಕೊಡ್ತಾರೆ. ಭಕ್ತಿಗೆ ಒಲಿದಾನೆ ಕೃಷ್ಣ. ನನಗೆ ಆಶ್ಚರ್ಯ ಏನಂದ್ರೆ, ಮೇ ಅಸೂನ್ ತ್ಯಜತಃ, ನನ್ನ ಪ್ರಾಣ ಬಿಡುವಂತ ಸಮಯ ಇದು. ನೋಡಿ ನನ್ನ ಪರಿಸ್ಥಿತಿ, ನಾ ಮಲಗಿದ್ದೀನಿ, ಇಂಥ ಮಲಗಿರೋ ಪರಿಸ್ಥಿತಿಲಿ ನನ್ನ ಪ್ರಾಣ ತ್ಯಾಗ ಆಗುವಂತ ಸಂದರ್ಭ. ಆದ್ರೆ ಆಶ್ಚರ್ಯ, ದೇವರ ದರ್ಶನ ಮಾಡ್ಲಿಕ್ಕೆ ನಾವೇ ಹೋಗ್ಬೇಕು ಸ್ವತಃ, ಆದ್ರೆ ಕೃಷ್ಣ ನನ್ನ ದರ್ಶನ ಮಾಡ್ಲಿಕ್ಕೆ ತಾನೇ ಬಂದಿದ್ದಾನೆ. ಎಂತ ಭಾಗ್ಯ ನಂದು ಅಂತ. ಪ್ರಾಣ ತ್ಯಾಗ ಆಗೋ ಸಂದರ್ಭದಲ್ಲಿ ಕಣ್ಣಿಗೆ ಭಗವಂತ ದರ್ಶನ ಕೊಡ್ತಾನೆ ಅಂದ್ರೆ ಇದಕ್ಕಿಂತ ಭಾಗ್ಯ ಬೇಕಾ? ಇದು ಯಾಕೆ ಬಂದಿದ್ದಾನೆ ಭಗವಂತ? ನನ್ನ ಮೇಲೆ ವಾತ್ಸಲ್ಯ, ಪ್ರೀತಿ, ಅದಕ್ಕೋಸ್ಕರ ನನ್ನ ಈ ದೃಷ್ಟಿಗೆ ಭಗವಂತ ಕೃಷ್ಣ ತಾನು ಗೋಚರ ಆಗ್ತಾ ಇದ್ದಾನೆ. ಇದಕ್ಕೇನ್ ಹೇಳ್ಬೇಕು? ಭಗವಂತನ ಆ ಕೃಪೆ ಏನಿದೆ, ದಯೆ, ಅದೇ ಅಷ್ಟೇ ಕಾರಣ. ಯಾಕಂದ್ರೆ ನಾನು ಎಂದಿಗೂ ನಾನು ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಶರತಲ್ಪೇ ಶಯನ, ಇಲ್ಲಿ ಮಲ್ಕೊಂಡಿದ್ದೀನಿ ಇಂಥ ಸ್ಥಳದಲ್ಲಿ. ಆದ್ರೆ ಕೃಷ್ಣ ತಾನಾಗೆ ಬಂದಿದ್ದಾನಲ್ಲ, ಇದಕ್ಕೆ ಎಂಥ ಕಾರುಣ್ಯ ಇದು. ಭಕ್ತ ಅನುಕಂಪೈವ ಸಂಸರ್ಗ ಕಾರಣ. ಅದನ್ನ ನಮ್ಮ ಹತ್ರ ಭಗವಂತ ಬರ್ಬೇಕು ಅಂದ್ರೆ ಭಕ್ತರ ಮೇಲೆ ಅವನಿಗಿರೋ ದಯೆ, ಕಾರುಣ್ಯ ಇದೆಯಲ್ಲ, ಅದೊಂದೇ ಅಷ್ಟೇ ಅಂತೆ. ನಾವು ಮಾಡೋ ಸಾಧನೆ ನೋಡ್ಕೊಂಡು ನಿಜವಾಗಿ ಅಷ್ಟೆಲ್ಲ ಭಗವಂತ ಒಲಿತಾರಂದ್ರೆ ನಿಜ. ನಾವು ಮಾಡೋ ಸ್ವಲ್ಪಕ್ಕೂ ಅವನ ಮನಸ್ಸು ಕರಗತ್ತಂತೆ. ಆದ್ರೆ ಭಕ್ತಿ ಶ್ರದ್ಧೆಗಳಿಂದ ಮಾಡಿರ್ಬೇಕಂತೆ. ಅದು ಮಾಡಿದ್ರೆ ಭಗವಂತ ತಾನಾಗೆ ಬಂದು ತಾನು ದರ್ಶನವನ್ನ ಕೊಡ್ತಾನೆ. ಅದಕ್ಕೆ ನಾನೇ ಪ್ರಮಾಣ, ನಾನೇ ಸಾಕ್ಷಿ ಅಂತ ಭೀಷ್ಮಾಚಾರ್ಯರು ಇಲ್ಲಿವರೆಗೆ ಹೇಳಿದ್ರು. ಇದಾದ್ಮೇಲೆ ಮುಂದಿನ ಶ್ಲೋಕ ಬಹಳ ಸೊರಸವಾಗಿ ಹೇಳ್ತಾರೆ. ಏನಂದ್ರೆ, ಪ್ರಾಣ ತ್ಯಾಗ ಮಾಡ್ಬೇಕಾದ್ರೆ, ನಮ್ಮ ಪ್ರಾಣ ಉತ್ಕ್ರಮಣ ಆಗತ್ತಲ್ಲ, ಪ್ರಾಣ ಉತ್ಕ್ರಮಣ ಆಗಬೇಕಾದ್ರೆ ಭಗವಂತನನ್ನ ನೋಡಿದ್ರೆ ಏನ್ ಫಲ? ಆ ಟೈಮ್ನಲ್ಲಿ, ಆ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿದಾಗ ನಾವು ಭಗವಂತನ ದರ್ಶನ ಪಡೆದ್ರೆ, ಭಗವಂತ ನಮಗೆ ಅವನ ದರ್ಶನ ಕೊಟ್ರೆ ನಮ್ಗೆ ಏನ್ ಸಿಗತ್ತೆ ಅಂತ ಬಹಳ ಉತ್ತಮವಾದ ವಿಷಯ ಹೇಳ್ತಾರೆ. ಅಂತೂ ಪ್ರಾಣ ತ್ಯಾಗ ಮಾಡೋ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನ ದರ್ಶನವನ್ನ ಪಡೆದ್ರು. ಎಂಥ ದೊಡ್ಡ ಭಾಗ್ಯ! ಅದರಲ್ಲಿ ಪ್ರಾಣ ತ್ಯಾಗ ಮಾಡುವಂತ ಕಾಲದಲ್ಲಿ ಭಗವಂತ ನೋಡಿದಾಗ ಏನು ಫಲ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ಇಲ್ಲಿ ಮೊದ್ಲು ಆರೋಪ ಮಾಡ್ತಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಆಚಾರ್ಯ ಆಚಾರ್ಯ ಈಗ ಮೊದ್ಲು ನೀವು ಭೀಷ್ಮಾಚಾರ್ಯ ಹೇಳ್ತಾರಲ್ಲ, ನೀವು ದೇವರಂಗ್ ಸರಿಯಾಗಿ ತಿಳ್ಕೊಂಡೇ ಇಲ್ಲ ಅಂತ ಮಾತಾಡ್ಲ. ಸರಿಯಾಗಿ ಅವ್ರಿಗೆ ಪಾಂಡವರಿಗೆ ಹಲೋ ಆಚಾರ್ಯ ನಾಳೆ ಪಾಠ ಹಲೋ ಗುರುಗಳೇ. ಹಲೋ ಹಲೋ ಆಚಾರ್ಯ ನಾಳೆ ಪಾಠ ಉಂಟಲ್ಲ? ಆಚಾರ್ಯ ಹಲೋ ಹಲೋ ಕೇಳಿಸ್ತದೆ? ನಾಳೆ ಪಾಠ ಉಂಟಾ ಅಂತ ಕೇಳ್ತಾರೆ. ಹಲೋ ಹಲೋ ನಾಳೆ ಪಾಠ ಉಂಟಾ ಅಂತ ಕೇಳ್ತಾರೆ. ಹಲೋ ನಾಳೆ ಪಾಠ ಉಂಟಾ? ಹಲೋ
ಆಚಾರ್ಯ ಮ್ಯೂಟ್ ಆಗಿದೆ ಸರ್.